ಎಷ್ಟು ತಿಂಗಳಾಯ್ತು ಮೇಡಮ್ ಬಂದು ಹಸುಗಳು? ಸರ್ ನನಗೆ ಒಂದು 4-5 ಮಂತ್ ಆಗಿದೆ ಸರ್. ಮನೆಗೆ ಬಂದಾಗ ಹಸುಗಳು ನೋಡಿದಾಗ ನಿಮ್ಗೆ ಏನು ಅನಿಸ್ತು? ತುಂಬ ಖುಷಿ ಆಯಿತು ಸರ್. ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಬಟ್ ಆ ಎಕ್ಸ್ಪೆಕ್ಟೇಷನ್ಗಿಂತನೂ ಜಾಸ್ತಿ ಖುಷಿ ಆಯಿತು ಸರ್ ಹಸುಗಳನ್ನ ನೋಡಿದಾಗ. ಬಟ್ ಅಷ್ಟು ಒಳ್ಳೆ ಹಸುಗಳು ಬಂದಿತ್ತು ನನ್ನ ಫಾರ್ಮ್ಗೆ. ಯಾವ ಟೈಮಿಂಗಲ್ಲಿ ಬಂದಿತ್ತು ಸರ್? ಈವ್ನಿಂಗ್. ದೊಡ್ಡ ದೊಡ್ಡ ಹಸುಗಳು ಬಂದಾಗ ಭಯ ಆಯಿತು ನಮಗೂ, ಹೆಂಗಪ್ಪ ಮೇಂಟೈನ್ ಮಾಡೋದು ಇದು. ಯಾವತ್ತು ನಾವು ಅದನ್ನೆಲ್ಲ ನಾವು ನೋಡೇ ಇರಲ್ಲ. ಅಂದರೆ ಆ್ಯಕ್ಚುಲಿ ಈ ಕಡೆ ಎಲ್ಲ ಅಷ್ಟೊಂದು ಹಸುಗಳು ಇರಲಿಲ್ಲ. ಫಸ್ಟ್ ಬಂದಾಗ ಸ್ವಲ್ಪ ಭಯನೇ ಆಯಿತು ಸರ್, ಮೇಂಟೆನೆನ್ಸ್ ಹೆಂಗೆ ಇದು, ಹೆಂಗೆ ಸಾಕೋದು ಇದನ್ನು ಅಂತ. ಬಟ್ ನಾನು ಅದೇ ಬೈದಲ್ಲಿ ಸರ್ನ ಕೇಳಿದೆ, ಸರ್ ಹೆಂಗೆ ಸರ್ ಇದು ಮೇಂಟೈನ್ ಮಾಡೋದು, ನಮ್ಮ ಕೈಲಿ ಆಗುತ್ತಾ ಇದು ಹಂಗಂತೆಲ್ಲ. ಆಮೇಲೆ ಇಲ್ಲ ಮೇಡಮ್ ಮಾಡ್ಬೋದು, ನೀವು ಮಾಡಿ, ಏನಿಲ್ಲ ನಾವು ಇದೀವಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರಾ, ಮಾಡಿ ಅಂತೆಲ್ಲ ಅವ್ರು ಧೈರ್ಯ ಕೊಟ್ಟರು. ಆ ಧೈರ್ಯ ಕೊಟ್ಟ ಮೇಲೆ ಅವ್ರದ್ದು ನಮ್ಗೆ ಏನೇ ಬಂದರೂ ನಾವು ಒಂದು ಫೋನ್ ಕಾಲ್ ಮಾಡಿದ್ರೆ ಅವ್ರು ನಮಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ಅವ್ರ ಧೈರ್ಯದ ಮೇಲೆ ನಾವು ಎಲ್ಲ ಮಾಡ್ಕೊಂಡು ಬಂದ್ವಿ ಸರ್. ಎಷ್ಟು ಲೀಟ್ರ್ ಹಾಲು ಕೊಡ್ತೇವೆ ಅಂತ ಹೇಳಿ ಅವ್ರು ಹಸು ತೆಗೆದುಕೊಟ್ಟಿದ್ರು ಮೇಡಮ್? ಸರ್ ಅವರು ನಮಗೆ ಒಂದು 20-28 ಲೀಟ್ರ್ ಹಾಲು ಕೊಡುತ್ತೆ ಅಂತ ಕೊಟ್ಟಿದ್ದು ಸರ್ ಹಸುಗಳು. ಇವಾಗ ಬರ್ತಿದೆಯಾ? ಬರ್ತಿದೆ ಸರ್, ನನಗೆ ಒಂದು 30-32 ಲೀಟ್ರ್ ತನಕನೂ ಬಂದಿದೆ ಸರ್. 32 ಲೀಟ್ರ್ ತನಕ ಬಂದಿದೆ ಸರ್. ಹ್ಞೂ, ಜಾಸ್ತಿನೂ ಬರ್ತಿದೆ ಸರ್. ಜಾಸ್ತಿ ಹೇಳಿ ಕಡಿಮೆ ಆಗಿಲ್ಲ? ಇಲ್ಲ ಸರ್, ಜಾಸ್ತಿ ಹೇಳಿ ಕಡಿಮೆ ಆಗಿಲ್ಲ, ಕಡಿಮೆ ಹೇಳಿ ಜಾಸ್ತಿ ಆಗಿದೆ ಸರ್. 7.5 ತಿಂಗಳು 8 ತಿಂಗಳ ಹಸುಗಳು ಸರ್ ನನ್ನ ಹತ್ರ ಬಂದಾಗ. ಅದು ಇಲ್ಲಿ ಬಂದ ಮೇಲೇ ಸರ್ ಕರು ಹಾಕಿರೋದು. ಅದು ಸ್ವಭಾವ ಹೇಗಿದೆ ಸರ್? ಇದು ಬಂದಾಗ ತುಂಬ ರೌಡಿ ಥರ ಆಡ್ತಿತ್ತು ಸರ್. ಇದನ್ನು ಟಚ್ ಮಾಡೋಕೆ ಹೋಗ್ತಾ ಇರಲಿಲ್ಲ, ಇದ್ರ ಹತ್ರ ನಿಂತ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ಫಾರ್ಮಿಗೆ ಬಂದ ಮೇಲೆ ತುಂಬ ಸಾಫ್ಟ್ ಆಗಿಬಿಟ್ಟಿದೆ ಸರ್. ಸಾಫ್ಟ್ ಅಂತೇನಿಲ್ಲ ಸರ್, ನಾವು ಹ್ಯಾಂಡಲ್ ಮಾಡಿದಾಗ ಸಾಫ್ಟ್ ಆಗಿರುತ್ತೆ, ಬಟ್ ಬೇರೆಯವ್ರು ಬಂದಾಗ ಈಗಲೂ ಅದೇ ಥರ ಸ್ವಲ್ಪ ಮಾಡುತ್ತೆ ಸರ್. ಪ್ರತಿದಿನ ಎಷ್ಟು ಗಂಟೆಗೆ ಹಾಲು ಕರಿತೀರಿ? ಎಷ್ಟು ಲೀಟ್ರ್ ಬರ್ತೀವಿ ಸರ್? ಪ್ರತಿದಿನ ಅಂದರೆ ಒಂದೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ಬೇಕು ಸರ್. ಅದರಲ್ಲಿ ನಾವು ಒಂದು ಟೈಮಿಂಗ್ಸ್ ವೇರಿ ಮಾಡಿದಾಗ ಹಾಲು ಕೂಡ ವೇರಿ ಆಗುತ್ತೆ. ಹಂಗಾಗಿ ನಾವು ಬೆಳಿಗ್ಗೆ ಮಾರ್ನಿಂಗು 5:30ಗೆ ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ, ಸಂಜೆನೂ 5:30ಗೆ ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್. ಪಕ್ಕ ಶಾರ್ಪ್ ಸರ್. ಅಂದರೆ ಆ ಟೈಮಿಂಗ್ಸ್ ಇಲ್ಲ ಸರ್, ಅಂದರೆ ಆ ಟೈಮಿಂಗ್ಸ್ನ ಮೇಂಟೈನ್ ಮಾಡ್ಕೊಂಡಾಗ ಹಾಲಿಂದ ಇಳುವರಿನೂ ಕೂಡ ಒಂದೇ ಲೆವೆಲಲ್ಲಿ ಹೋಗುತ್ತೆ ಸರ್. ನಾವು ಯಾವಾಗ ಟೈಮಿಂಗ್ಸ್ನ ವೇರಿ ಮಾಡ್ತೀವಿ ಹಾಲು ಕೂಡ ಹೆಚ್ಚು ಕಡಿಮೆ ಬರುತ್ತೆ ಸರ್. ಸರ್ ಕೈ ತಿಂಡಿ ಅಂತ ನಾವೇನು ಕೊಡ್ತಾ ಇಲ್ಲ ಸರ್, ಫೀಡ್ ಅಷ್ಟೇ ನಾವು ಕೊಡ್ತಾ ಇರೋದು. ಫೀಡು, ಸಪ್ಲಿಮೆಂಟ್ಸು, ಮಿನರಲ್ ಮಿಕ್ಸ್ಚರು, ಮತ್ತು ನಾವು ಮಾರ್ನಿಂಗಲ್ಲಿ ಫುಡ್ಡಲ್ಲಿ ಮಿಕ್ಸ್ ಮಾಡಿಕೊಡ್ತೀವಿ ಸರ್. ಅಂದರೆ ಮಾರ್ನಿಂಗ್ ಮಿನರಲ್ ಮಿಕ್ಸ್ಚರ್ ಕೊಡ್ತೀವಿ, ಸಂಜೆ ಲಿವರ್ ಟಾನಿಕ್ಕು ಮತ್ತು ಕ್ಯಾಲ್ಶಿಯಂ ಟಾನಿಕ್ ಕೊಡ್ತೀವಿ ಸರ್. ಬಟ್ ಸಪ್ಲಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಆ ಸಪ್ಲಿಮೆಂಟ್ಸ್ ಕೊಟ್ಟಾಗ ಸುಸ್ತು, ಅಂದರೆ ಸಪ್ಲಿಮೆಂಟ್ಸ್ ವಿತೌಟ್ ಸಪ್ಲಿಮೆಂಟ್ಸು ನೋಡಿದ್ವಿ, ವಿತ್ ಸಪ್ಲಿಮೆಂಟ್ಸು ನೋಡಿದ್ವಿ ಸರ್. ಆ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿಲ್ಲ ಅಂತಂದಾಗ ಸ್ವಲ್ಪ ಸುಸ್ತಾಗೋದು, ಸ್ವಲ್ಪ ಡಲ್ ಆಗಿರೋದು ಹಾಗೆಲ್ಲ ಇರ್ತಾಯಿತ್ತು ಹಸುಗಳು. ಬಟ್ ಆ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ಹಸುಗಳು ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತವೆ ಸರ್. ಅದು ಸಪ್ಲಿಮೆಂಟ್ಸ್ ಕೂಡ KPD-FA ಇಂದನೇ ನಮಗೆ ಬರ್ತಾಯಿದೆ ಸರ್. ಸರ್ ಬೆಳಗಿನ ಟೈಮು ಒಂದು ಹಸುವಲ್ಲಿ ನಮಗೆ ಒಂದು 14-15 ಲೀಟ್ರ್ ಬರುತ್ತೆ ಸರ್. ಸಂಜೆನೂ ಸೇಮ್ ಬರುತ್ತೆ ಸರ್. ಅಷ್ಟೇ ಲೀಟ್ರ್ ಬರುತ್ತೆ. ಎಲ್ಲ ಹಾಕ್ತೀರಾ ಸರ್? ನಮ್ಮೂರಲ್ಲೇ ಹಾಲಿನ ಡೈರಿಗಳಿದೆ ಸರ್, ಅಲ್ಲಿನೇ ಹಾಲಿನ ಡೈರಿಗೆ ಹಾಕ್ತಿದ್ದೀವಿ ಸರ್. ಲೀಟ್ರಿಗೆ ಏನಿದೆ ಸರ್? ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಗೌರ್ಮೆಂಟ್ ಡೈರಿಗೆ ಹಾಕ್ತಾಯಿದ್ದೆ. ಅಲ್ಲಿ 35-34 ಥರ ಬರ್ತಾಯಿತ್ತು. ಆಮೇಲೆ ಅಲ್ಲಿನೂ ಕೂಡ ಫ್ಯಾಟ್ ಆಗೋಯ್ತು ಸರ್. ನಮಗೆ ಫ್ಯಾಟ್ ಆದಾಗ ಫ್ಯಾಟಲ್ಲಿ ವೇರಿಯೇಷನ್ ಆಯಿತು. ಹಾಗಾಗಿ ನಾನು ಇವಾಗ ಪ್ರೈವೇಟ್ ಡೈರಿಗೆ ಹಾಕ್ತಿದ್ದೀನಿ ಸರ್. ಪರ್ ಲೀಟ್ರು ನನಗೆ 40 ರೂಪೀಸ್ ಬರ್ತಾಯಿದೆ ಸರ್. 40 ರೂಪೀಸ್. ಪೇಮೆಂಟ್ ಯಾವ ರೀತಿ ಕೊಡ್ತೀವಿ ಸರ್? 7 days ಒನ್ಸು ಸರ್. ಎಷ್ಟು ಬರ್ತೀವಿ ಸರ್? ನನಗೆ ಒಂದು 16-17 ಸಾವಿರ ಬರ್ತಿದೆ ಸರ್ ವಾರಕ್ಕೆ. ಸರ್ 2 ಹಸುವಿಂದ ಒಂದು 30-32 ಲೀಟ್ರ್ ಬರ್ತಿದೆ ಸರ್. ತಿಂಗಳಿಗೆ ಒಂದು 60,000 ಒಂಚೂರು ಹೆಚ್ಚು ಕಡಿಮೆ ಬರುತ್ತೆ ಸರ್. ಈಗ ಎಷ್ಟು ಪೇಮೆಂಟ್ ತಗೊಂಡಿದ್ದೀವಿ ಸರ್? ನಾನು 3 ಮಂತಿಂದನೂ ನನಗೆ ಪೇಮೆಂಟ್ ಬಂದಿದೆ ಸರ್. ಆಗಿದೆ ಸರ್. ಈಗ ತಿಂಗಳಿಗೆ 60,000 ಅಂತಂದ್ರೂ 4 ತಿಂಗಳಲ್ಲಿ ನನಗೆ 2 ಲಕ್ಷ ಬಂತು ಸರ್. ಇನ್ನು ಹಾಕಿದ ಬಂಡವಾಳಕ್ಕೆ ಬಂದ್ಬಿಡುತ್ತೆ ಸರ್. ಹಾಕಿದ ಬಂಡವಾಳಕ್ಕಿಂತನೂ ನಾವು ಜಾಸ್ತಿ ಬಂದ್ಬಿಡುತ್ತೆ ಸರ್. ಬಂಡವಾಳದ ಬಗ್ಗೆ ಏನು ವರಿ ಮಾಡ್ಕೊಳಂಗಿಲ್ಲ ಸರ್. ಏನು ಒಂದು 6 ಮಂತ್ ನಾವು ಇದೇ ಥರ ಮೇಂಟೈನ್ ಮಾಡಿ ಹಸುಗಳನ್ನ ಕರ್ಕೊಂಡ್ವಿ ಅಂತಂದರೆ ನಮ್ಮ ಹಾಕಿದ ಬಂಡವಾಳ ನಾವು ತೆಗ್ದೆ ಒಂದು ಇಯರಲ್ಲೇ ನಾವು ತೊಗೊಂಡ್ಬಿಡ್ತೀವಿ ಸರ್. ಆಲ್ಮೋಸ್ಟ್ ಅಲ್ಲಿ ಖರ್ಚು ನಮ್ಗೆ ಅರ್ಧ ಹೋದ್ರೂ ಅರ್ಧ ನಮಗೆ ಬಂದೇ ಬರುತ್ತೆ ಸರ್. ಮೇನಿಗೆ ಯಾವುದಕ್ಕೆ ಜಾಸ್ತಿ ಖರ್ಚಾಗ್ತಿದೆ ಸರ್? ಜಾಸ್ತಿ ಖರ್ಚಾಗ್ತಿರೋ ಬಂದು ಫೀಡ್. ಬಟ್ ಫೀಡ್ ಬಿಟ್ಟರೆ ಇನ್ನು ಅಂಥ ಖರ್ಚು ಏನಿರಲ್ಲ ಸರ್. ಫುಡ್ ಅಂದರೆ ಫುಡ್ಡು ನಾವು ಹೊರಗಡೆಯಿಂದ ತಗೊಂಡು ಹಾಕ್ತೀವಿ ಅಂತಂದರೆ ನಮ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ತೋಟದಲ್ಲೇ ನಾವು ಅದನ್ನು ಬೆಳೆದು ಮಾಡ್ತೀವಿ ಅಂತಂದರೆ ನಮ್ಗೆ ಅಷ್ಟೊಂದು ಖರ್ಚು ಮೇಂಟೆನೆನ್ಸ್ ಆಗುತ್ತೆ ಸರ್. ಖರ್ಚು ಹಸುಗಳು ತಂದು ಕೊಟ್ಟಿಗೆ ಕಟ್ಟಿದ್ವಿ, ಮೇವು ಹಾಕಿದ್ವಿ, ಹೆಂಗೋ ನಡೆಯುತ್ತೆ ಅಂದರೆ ಆಗಲ್ಲ ಸರ್. ನಾವು ಎಲ್ಲಿ ಸೋಲೋದು ಅಂದರೆ ಮ್ಯಾನೇಜ್ಮೆಂಟಲ್ಲೇ ಸೋಲೋದು. ಮ್ಯಾನೇಜ್ಮೆಂಟ್ ಯಾವಾಗ ಪಕ್ಕಾ ಇರುತ್ತೆ, ನಾವು ಯಾವಾಗ ಮ್ಯಾನೇಜ್ಮೆಂಟಲ್ಲಿ ಪಕ್ಕಾ ಇರ್ತೀವೋ ಆವಾಗ ನಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ ಸರ್. ಈಗ ನಾವು ಹಸುಗಳನ್ನ ವಾಚ್ ಮಾಡಬೇಕು. ಹಸುಗಳು ಹೇಗಿದೆ, ಆ್ಯಕ್ಟಿವ್ ಆಗಿದೆಯಾ, ಡಲ್ ಆಗಿದೆಯಾ, ಅದು ಫುಡ್ ತೊಗೊತಾ ಇದೆಯಾ, ಕರೆಕ್ಟಾಗಿ ಹಾಲು ಬರ್ತಾ ಇದೆಯಾ, ಅದಕ್ಕೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ. ಈಗ ಕೆಚ್ಚಲ್ಬಹುದು ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದೇನಾದರೂ ಆಗ್ತಾ ಇದೆಯಾ, ಅದು ಯಾವುದರಿಂದ ಆಗುತ್ತೆ, ಅದನ್ನೆಲ್ಲ ನಾವು ಕಲ್ತಿದ್ದೀವಿ ಸರ್. ಹೆಂಗಂತಂದರೆ ಹಸುಗಳನ್ನ ಹೆಂಗೆ ಆರೋಗ್ಯವಾಗಿ ನೋಡ್ಕೊಬೇಕು,
ಅದಕ್ಕೆ ಕರೆಕ್ಟ್ ಟೈಮ್ಗೆ ಹೆಂಗೆ ಮೇವು ಕೊಡಬೇಕು, ನೀರು ಹೆಂಗೆ ಕೊಡಬೇಕು, ಮತ್ತು ನಾವು ಕೊಟ್ಟಿಗೆ ಅಂತಂದರೆ ಅದನ್ನು ಹೈಜೆನಿಕ್ ಹೆಂಗೆ ನೋಡ್ಕೊಬೇಕು, ಅದೆಲ್ಲ ನಾವು ತುಂಬ ಕಲ್ತಿದ್ದೀವಿ ಸರ್. ಈಗ ನಿಮ್ಮನ್ನು ನೋಡಿ ಬೇರೆ ಯಾರು ಯಾವ ರೀತಿ ಮಾಡ್ತಾ ಇದೀರಿ ಅಂತ ಏನೋ ಕೇಳೋದು ತುಂಬ ಜನ ಕೇಳಿದ್ದಾರೆ ಸರ್. ಬಟ್ ಮಾಡೋಕ್ಕಿಂತ ಮುಂಚೆ ತುಂಬ ನೆಗೆಟಿವ್ಸ್ ಬಂತು ಸರ್ ನನಗೆ. ಹೆಂಗೆ ಇದೆಲ್ಲ ಮಾಡೋಕ್ಕಾಗುತ್ತಾ, ಲಾಸ್ ಆಗಿಬಿಡುತ್ತೆ, ಅಷ್ಟು ಸುಲಭ ಅಲ್ಲ, ಇಲ್ಲಿಗೆ ನಮ್ಮ ಹಸುಗಳು ಒಪ್ಕೊಳ್ಳಲ್ಲ, ಅಂದರೆ ಎಲ್ಲಿಂದ ನಾವು ಹಸುಗಳನ್ನ ಕೊಂಡ್ಕೊಂಡು ಬರ್ತೀವಿ, ನಮ್ಮ ವಾತಾವರಣಕ್ಕೆ ಆಗಲ್ಲ, ಆಮೇಲೆ ಅಷ್ಟೊಂದು ಹೀಲ್ಡ್ ಬರುತ್ತಾ, ಲಾಸ್ ಆಗ್ತೀವಿ ಅನ್ನೋದು ನನಗೂ ತುಂಬ ನೆಗೆಟಿವ್ಸ್ ಬಂದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ನೋಡೋಣ, ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋದೊಂದು ಚಾಲೆಂಜಸ್ಗೋಸ್ಕರ ನಾನು ಮಾಡಿದೆ. ಬಟ್ ಆ ಥರ ಮಾತುಗಳು ಬಂದಿದ್ದ ಥರ ಕಾಂಪ್ಲಿಕೇಟೆಡ್ ನನಗಾಗಲಿಲ್ಲ ಸರ್. ನನ್ನ ಹಸುಗಳು ಬಂದಾಗ ತುಂಬ ಚೆನ್ನಾಗಿ ವಾತಾವರಣಕ್ಕೆ ಒಗ್ಕೊಂತು, ಆರಾಮಾಗಿದೆ ಸರ್ ನನ್ನ ಹಸುಗಳು ಈಗ ಫಾರ್ಮಲ್ಲಿ. ಈಗ ನೀವೇ ಮಾಡ್ತಾ ಇರೋದ್ರಿಂದ ಸರ್, ಸೊ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಇಲ್ಲ ನನಗೆ ಕಷ್ಟ ಆಗ್ತಿದೆ ಅಂತ ಏನಾರು ಅನಿಸ್ತಿದೆ? ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸರ್, ಆರಾಮಾಗಿ ಮಾಡ್ಕೊಂಡು. ಬಟ್ ಅವ್ರು ಮಾಡ್ತಿದ್ದ ರೀತಿನೇ ಬೇರೆ ಇದೆ, ನಾವು ಮಾಡ್ತಿರೋ ರೀತಿನೇ ಬೇರೆ ಇದೆ ಸರ್. ಅವ್ರು ಮಾಡ್ತಿರೋ ರೀತಿ ನೋಡಿದಾಗ ಏನಾಗುತ್ತೆ, ನಮ್ಮ ಅಪ್ಪ ನಮ್ಮ ತಾತ ಮಾಡ್ಕೊಂಡ್ಬಂದಿರೋ ರೀತಿ ನೋಡಿದ್ರೆ ಕಷ್ಟ ಅನಿಸುತ್ತೆ, ಯಾಕೆ ಬೇಕು ನಮಗಿದು ಅನಿಸುತ್ತೆ ಸರ್. ಬಟ್ ನಾವು ಮಾಡ್ತಿರೋ ರೀತಿ ನಾವು ಯಾಕಂತಂದರೆ ಈಗ ನಾವು ಎಂಥ ಮಿಲ್ಕಿಂಗ್ ಮಿಷಿನು, ಪ್ರೆಷರ್ ವಾಷರ್ ಅದೆಲ್ಲ ನಾವು ಮಾಡಿದಾಗ ಸರ್, ಅನುಕೂಲಗಳನ್ನ ಮಾಡಿದಾಗ ನಮ್ಗೆ ಕಷ್ಟ ಅಂತ ಅನ್ಸಲ್ಲ ಸರ್. ಮಾಡ್ಕೊಂಡು ಹೋಗ್ಬೋದು, ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಸರ್. ಈಗ 2 ಹಸು ಇದೆ. ಹಾಂ ಸರ್, ಇನ್ನೂ 2 ಹಸು ಎಕ್ಸ್ಟ್ರಾ ಮಾಡಬೇಕು. ಹಾಂ ಸರ್, ನೆಕ್ಸ್ಟ್ ಬ್ಯಾಚ್ ಹಾಕ್ಬೇಕು ಸರ್. ಈಗ 2 ಹಸುಗಳನ್ನ ಈಗ 7 ಲಕ್ಷ ನಾನು ಬಂಡವಾಳ ಹಾಕಿದ್ದೀನಿ ಅಂದರೆ 3 ಮಂತಲ್ಲಿ ನನಗೆ ಎಷ್ಟು ಸಿಗ್ಬೋದು? 3 ಲಕ್ಷ ಹಸುಗಳಿಂದ 3 ಲಕ್ಷ ಸಿಗ್ಬೋದು. ಇನ್ನು 3 ಲಕ್ಷ ಏನು ಮಾಡ್ತಾರೆ? ಆ ಥರದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಮಾಡ್ತೀವಿ ಅಂದರೆ ಆಗಲ್ಲ ಸರ್. ಬಟ್ ಅದನ್ನು ನಾವು ಒಂದು ಡೈರಿ ಸೈಕಲ್ ಇದೆ, ಆ ಸೈಕಲ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತ ನಮ್ಮದು 1 ವರ್ಷದಲ್ಲಿ ನಮ್ಮ ದುಡ್ಡು ತೆಗಿಬೋದು ಸರ್. ಏನದು ಸೀಕ್ರೆಟ್ ಡೈರಿ ಸೈಕಲ್? ಡೈರಿ ಸೈಕಲ್ ಅಂದರೆ ಬ್ಯಾಚ್ ಬೈ ಬ್ಯಾಚ್ ಮಾಡ್ಬೇಕು ಸರ್. ಹಸುಗಳನ್ನ 2 ಹಸು ತಂದುಬಿಟ್ಟು ವರ್ಷ ಪೂರ್ತಿ ನಾನು ಹಸುಲೇ ಹಾಲು ಕರಿತೀನಿ, ಜೀವನ ಮಾಡ್ತೀನಿ ಅಂದರೆ ಆಗಲ್ಲ. ಬಟ್ ಹಸುಗಳು ಹೆಂಗೆ ಮಾಡ್ಬೇಕಂತಂದರೆ ಬ್ಯಾಚ್ ಬೈ 3 ಬ್ಯಾಚ್ ಮಾಡ್ಕೊಬೇಕು ಸರ್. 3 ಮಂತ್ ಒನ್ಸ್ 3 ಬ್ಯಾಚ್ ಹಸುಗಳನ್ನ ಹಾಕೊಬೇಕು, ಒಂದೊಂದು ಬ್ಯಾಚ್ ಹಸುಗಳನ್ನ ಹಾಕೊಬೇಕು ಸರ್. ಅವಾಗ ಏನಾಗುತ್ತೆ, ನಮಗೆ ಹಾಲಿಂದು ಸೈಕಲ್ ಹಾಗೇ ಇರುತ್ತೆ. ಈಗ 3 ತಿಂಗಳಿಗೆ, ಈಗ ನಾನು ಒಂದು ಬ್ಯಾಚ್ ಹಸು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, ಈ ಬ್ಯಾಚ್ ಹಸುವಲ್ಲಿ ಏನಾಗುತ್ತೆ, ನನಗೆ 3 ತಿಂಗಳು ಮಾತ್ರ ನನಗೆ ಒಳ್ಳೆ ಹಾಲು ಬರುತ್ತೆ. 3 ತಿಂಗಳು 4 ತಿಂಗಳು ಆಗ್ತಿದ್ದಂಗೆ ಡೌನ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಅದು ಹೀಟಿಗೆ ಬರುತ್ತೆ, ಇನ್ಸಿಮಿನೇಷನ್ ಆಗುತ್ತೆ, ಅವಾಗೆಲ್ಲ ಡೌನ್ ಆಗ್ತಾ ಹೋಗುತ್ತೆ. ಆ ಡೌನ್ ಆಗ್ತಿದ್ದಂಗೆ ನಾವು ಇನ್ನೊಂದು ಬ್ಯಾಚ್ ಹಸುಗಳು ಹಾಕೊಬೇಕು ಸರ್. ಅವಾಗ ಹಾಕೊಂಡಾಗ ಅದು ರೊಟೇಟ್ ಆಗ್ತಾ ಇರುತ್ತೆ. ಆ ಥರ ಮೇಂಟೈನ್ ಮಾಡಬೇಕು ಸರ್. ಅದು ಆ ಥರ ಮಾಡಿದಾಗಲೇ ನಾವು ಬಂಡವಾಳ ತೆಗಿಯೋಕ್ಕಾಗೋದು.